ಮುಂಚೆ ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ಭಾನುವಾರ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತದ ಸುದ್ದಿ. ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 4 ಬಲಿಯಾಗಿ ಹೋಗಿದ್ದಾರೆ. ಬಸ್ ಹಾಗೆ ಕಾರಿನ ನಡುವೆ ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲೇ 4 ಸಾವನ್ನಪ್ಪಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರಿನಲ್ಲಿ ಈ ಘಟನೆ ನಡೆದಿದೆ. ಹಾವೇರಿ ಮೂಲದ ರುದ್ರಪ್ಪ ಅಂಗಡಿ ಪತ್ನಿ ರಾಜೇಶ್ವರಿ, ಮಗಳು ಐಶ್ವರ್ಯ, ಮಗ ವಿಜಯ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಳಕಲ್ನಿಂದ ಹುಬ್ಬಳ್ಳಿಗೆ ಹೊರಟಿದ್ದು ಸಾರಿಗೆ ಬಸ್. ಹಾವೇರಿಯಿಂದ ಕಲ್ಲಾಪುರ ಕಡೆಗೆ ಹೊರಟಿತ್ತು ಕಾರ್. ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಅಪಘಾತ ನಡೆದ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, 4 ಸಾವು ಅನ್ನೋ ಮಾಹಿತಿ ಇದೆ. ಅದನ್ನ ಹೊರತುಪಡಿಸಿ ಈ ಅಪಘಾತದ ಭೀಕರತೆ ಯಾವ ಸ್ವರೂಪದ್ದು? ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ವಿವರಿಸ್ತಾ ಹೋಗಬಹುದಾ? ಹೌದು ಸ್ಮಿತಾ, ಏನಂತಂದರೆ ಗದಗ ಜಿಲ್ಲೆಯಲ್ಲಿ ಒಂದು ದುರ್ಮರಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗದಗ ಜಿಲ್ಲೆ ರೋಣ ತಾಲೂಕಿನ ಕೊಣ್ಣೂರು ಗ್ರಾಮದ ಬಳಿ ರಸ್ತೆ ಅಪಘಾತವಾಗಿದೆ. ಸಾರಿಗೆ ಸಂಸ್ಥೆಯ ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದ್ರಿಂದ ಒಂದೇ ಕುಟುಂಬದ 4 ಜನರು ಸಾವನ್ನಪ್ಪಿದ್ದಾರೆ. 4 ಜನರು ಕೂಡ ಹಾವೇರಿ ಜಿಲ್ಲೆಯವರು ಅಂತೇಳಿ ತಿಳಿದು ಬರ್ತಾ ಇದೆ. ಎಲ್ಲರೂ ಕೂಡ ಕೊಣ್ಣೂರಿನಲ್ಲಿರುವಂಥ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಈ ಸಮಯದಲ್ಲಿ ಏನು ಕಾರು ಮತ್ತು ಸಾರಿಗೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ 3 ಜನ ಸಾವನ್ನಪ್ಪಿದ್ದಾರೆ. ಒಬ್ಬರು ಏನು ನರಗುಂದ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಏನು ಅಲ್ಲಿ ಸ್ಥಳೀಯ ನರಗುಂದ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕಂತಂದರೆ ಏನು ರುದ್ರಪ್ಪ ಅಂಗಡಿ 50 ವರ್ಷದ, ಆತನ ಪತ್ನಿ ರಾಜೇಶ್ವರಿ 45, ಮಗಳು 16 ವರ್ಷ ಮತ್ತು ವಿಜಯ್ ಎನ್ನುವರು 4 ಜನರು ಏನು ಒಂದೇ ಕುಟುಂಬದವರು. ಎಲ್ಲರೂ ಕೂಡ ಹಾವೇರಿಯಿಂದ ಏನು ಕೊಣ್ಣೂರು ತಾಲೂಕಿನ ಕೊಲ್ಲೂರು ಏನು ದೇವಸ್ಥಾನ ಇದೆ, ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಒಂದು ದುರ್ಘಟನೆ ನಡೆದಿದೆ. ಇಳಕಲ್ಲಿಂದ ಹುಬ್ಬಳ್ಳಿಗೆ ಹೋಗುತ್ತಿರುವ ಸಾರಿಗೆ ಬಸ್ಸು ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದೆ. ಏನು ಇವಾಗ ಸ್ಥಳೀಯರು ಪೊಲೀಸರು ಹೇಳೋ ಪ್ರಕಾರ ಏನು ಕಾರು ವೇಗವಾಗಿ ಹೋಗ್ತಾ ಇತ್ತು, ಸಾರಿಗೆ ಬಸ್ಸಿಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಆ ರಭಸಕ್ಕೆ ಸ್ಥಳದಲ್ಲಿ 3 ಜನರು ಸಾವನ್ನಪ್ಪಿದರೆ ಓರ್ವ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಇವಾಗ ಹಾವೇರಿಯಿಂದ ನರಗುಂದಕ್ಕೆ ಬರಬೇಕಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಆದರೆ ಏನು ಆ ಬೆಳ್ಳಂಬೆಳಿಗ್ಗೆ ವೇಗವಾಗಿ ಬಂದಂಥ ಕಾರು ಏನು ಬಸ್ಸಿಗೆ ಡಿಕ್ಕಿ ಹೊಡೆದಿರೋದ್ರಿಂದ ಜವರಾಯ ಇಲ್ಲಿ ಅಟ್ಟಹರಿಸಿ 4 ಜನರ ಸಾವಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಮಾನವ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಮರ್ಡರೇ ಆಗಿರುವಂತಹ ಒಂದು ಘಟನೆ ಯಲಬುರ್ಗಾ ತಾಲೂಕಿನಲ್ಲಿ ನಡೆದಿರೋದು. ಕ್ಷೌರ ನಿರಾಕರಿಸಿ ಈ ಕೊಲೆ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಂದು ಅಮಾನವೀಯ ಕೃತ್ಯಕ್ಕೆ ಕೊಪ್ಪಳ ಜಿಲ್ಲೆ ಸಾಕ್ಷಿಯಾಗಿದೆ. ಕಟಿಂಗ್ ಅನ್ನ ನಿರಾಕರಣೆ ಮಾಡಿದ್ದು ಜಗಳಕ್ಕೆ ಕಾರಣ ಆಗಿ ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಒಂದು ಘಟನೆ ಯಲಬುರ್ಗಾ ತಾಲೂಕಿನ ಸಂಗನಾಳದಲ್ಲಿ ನಡೆದಿದೆ. ಕ್ಷೌರ ಮಾಡುವ ಕತ್ತರಿಯಿಂದ ಚುಚ್ಚಿ ಕೊಲೆ ಮಾಡಿರುವ ಆರೋಪ. ಯಮನೂರಪ್ಪ ಬಂಡಿಹಾಳ್ 23 ವರ್ಷ ಕೊಲೆಯಾದಂಥ ಯುವಕ, ಮುದುಕಪ್ಪ ಹಡ್ಪದ್ ಕೊಲೆ ಮಾಡಿದಂಥ ಆರೋಪ. ದಲಿತ ಯುವಕನಿಗೆ ಕ್ಷೌರ ನಿರಾಕರಿಸಿ ಈ ಕೊಲೆ ನಡೀತಾ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗಿಲ್ಲ. ಅಂದರೆ ಈ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಯಮನೂರಪ್ಪ ಬಂಡಿಹಾಳ್ ಅನ್ನುವಂತಹ ಯುವಕ ಕಟಿಂಗ್ ಶಾಪ್ಗೆ ಹೋಗ್ತಾನೆ, ಕಟಿಂಗ್ ಮಾಡು ಅಂತ ಹೇಳಿದಾಗ ದಲಿತ ಯುವಕನಿಗೆ ಕ್ಷೌರ ನಿರಾಕರಣೆಯನ್ನ ಈ ಮುದುಕಪ್ಪ ಹಡ್ಪದ್ ಮಾಡಿದಾರಂತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕಟಿಂಗ್ ಮಾಡ್ಸಕ್ಕ ಅಲ್ಲಿ ಕ್ಷೌರಕನ ಅಂಗಡಿಗೆ ಹೋಗಿದ್ನಂತೆ. ಅಲ್ಲಿ ಅವನಿಗೆ ಕಟಿಂಗ್ ಮಾಡು ಅಂತ ಕೇಳಿದಾಗ ನೀನು ಅಲ್ಲಿ ದೊಡ್ಡವ್ರು ಊರನವ್ರು ಬಂದ್ರ ಆ ಜಾತಿ ಅವ್ರ ಮುಗಿದ್ಮೇಲೆ ನಿಮ್ನ ಆಮೇಲೆ ಮಾಡ್ತಾನೆ ಒಲಿ ಇರೋದು, ನೀವು ಒಂದ್ ಸೈಡ್ ಕುಂದ್ರಲಿ ಒಲಿ ಅಂತ ಬೈದಾಗ ಇವನಿಗೆ ಸಿಟ್ಟು ಬಂದು ನಾನು ಎಲ್ಲ ಜಾತಿ ಅಂದ್ರೆ ಒಂದೇ, ನೀನ್ ಯಾಕೆ ಜಾತಿ ಭೇದ ಮಾಡ್ತೀಯ ನಮ್ಮೂರಲ್ಲಿ, ನಾನು ದುಡ್ಡು ಕೊಡಲ್ವ ನಿನಗೆ ಅಂತಂದು ಇವನು ಅವ್ನಿಗೆ ನ್ಯಾಯವಾಗಿದೆ. ನ್ಯಾಯವಾದ ಸಂದರ್ಭದಲ್ಲಿ ನಾನು ಮೊದಲು ಬನ್ನಿ ನಾನು ಮಾಡು ಜಾತಿಯುತ ಮಾಡ್ತೀಯ, ಇಲ್ಲಿ ನಮ್ಮೂರ ಜಾತಿಯುತ ಮಾಡ್ತೀಯ ಅಂದ್ರೆ ನನ್ನ ಮನರಿಗೆ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದಾನೆ. ಆದ್ರೂ ಅವನಿಗೆ ನ್ಯಾಯವಾಗಿ ಜಗಳ ಮಾಡಿ ಇವನು ಕತ್ತರಿಯಿಂದ ಒಟ್ಟಿಗೆ ತಿವ್ದು ಅವ್ನು ಕೊಲೆ
ಮಾಡಿದ್ದಾನೆ ಸರ್. ಫಸ್ಟ್ ದುಡ್ಡು ಕೇಳ್ತಾನೆ ಸರ್, ಅವ್ನು ದುಡ್ಡು ಕೊಡು ಅಂತ ಕೇಳಿದಾಗ ನಮ್ಮ ಅಣ್ಣ ಕೊಡ್ತಾನಂತ ಹೇಳಿದ್ನಂತ ಸರ್. ಅವನು ಕೇಳಿದ್ರು ಹಂಗೆಲ್ಲ ಮಾಡಂಗಿಲ್ಲ, ನಿಮ್ಮ ಒಲೆಯರ್ ನೀವು ಸೈಡ್ ಕುಂತ್ಕೊಳ್ರಿ ಆಮೇಲೆ ಮಾಡ್ತೀನಿ ಅಂತೇಳಿ ಅವ್ನು ಜಾತಿ ನಿಂದನೆಯಿಂದ ಬೈದಾಡಿ ಅವನಿಗೆ ಕತ್ತರಿಂದ ಅವ್ನ ಕೈಯಾಗ ಕೋಪದಿಂದ ಕತ್ತರಿ ತಗೊಂಡು ಒಕ್ಕಳಕ್ಕೆ ಚುಚ್ಚನ ಸರ್. ಅವನು ಇಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ನಮ್ಮ ತಮ್ಮ ಅಲ್ಲಿ ನಿಲ್ಲಕ್ಕಾಗಿಲ್ಲ. ಅವಂಗ ಸ್ವಲ್ಪ ಬಹಳ ಏಟದಿಂದಾಗಿ ಮಕ್ಕಳು ಒಂದು ಅಂಗಡಿ ಇದೆ, ಅಲ್ಲೇ ಬಂದು ಮಲ್ಕೊಂಡ, ಅದ್ರ ಮಕ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ನಾನು ಇದರಲ್ಲಿ ಗಡದಲ್ಲಿ ಅಲ್ಲಿದ್ರೆ ಬರ್ಬೇಕಾತಂದ್ರೆ ಲೇಟ್ ಆಯ್ತು. ನಾವು ಬರೋದಿಗೆ ಯಾರು ಮುಟ್ಟಿದ್ದಿಲ್ಲ. ಬಂದು ನೋಡಿದಾಗ ಕಣ್ಣಲ್ಲೇ ಕಣ್ಣು ತೆಗೆದಿತ್ತು, ಜೀವನ ಹೋಗಿತ್ತು. ನಾನು ಅಷ್ಟರಲ್ಲೇ ನೋಡಿದೆ. ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಂಘದಲ್ಲಿ ಅದೇ ಊರಲ್ಲಿ ಅಲ್ಲೇ ಮುಂದ್ಗಡೆ ಅಲ್ಲಿ ಹೋಗಿದ್ವಿ. ಅಲ್ಲಿ ನಿಂತಾಗ ಎಲ್ಲರೂ ಬಂದ್ರು, ಅಲ್ಲೆಲ್ಲ ಹೋಗಿದೆ ಅಂದ್ರು. ಆ ಮನುಷ್ಯ ಸರಿ ಇಲ್ಲ ಸರ್. ಒಟ್ಟು ಅವನು ಒಂಥರ ಎಲ್ಲ ಯಾರೋ ಹೋದ್ರು ಸಿಟ್ಟುತನ ಮಾಡೋದು. ಯಾರು ಈ ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ರಾಜ್ಯಪಾಲರು ಮುಂದಾಗ್ತಾರೆ ಅನ್ನೋ ಸುದ್ದಿಯನ್ನ ಮೊಟ್ಟ ಮೊದಲು ಬ್ರೇಕ್ ಮಾಡಿದ ರಿಪಬ್ಲಿಕ್ ಕನ್ನಡ. ಇನ್ಫ್ಯಾಕ್ಟ್ ಜುಲೈ ತಿಂಗಳ 22ನೇ ತಾರೀಕು ಮೊದಲ ಈ ಸುದ್ದಿಯ ಬಗ್ಗೆ ಬ್ರೇಕಿಂಗ್ ಪ್ರಕಟವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ನಿನ್ನೆ ನಾವು ಪ್ರಸಾರ ಮಾಡಿದ್ದ ಸುದ್ದಿ ನಿಜ ಆಗಿದೆ. ರಾಜ್ಯಪಾಲರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರ ವಿರುದ್ಧವಾಗಿ ಇದೀಗ ಲೀಗಲ್ ಲಡಾಯಿ ಶುರುವಾಗಿದೆ. ಗವರ್ನರ್ ವಿರುದ್ಧ ಕಾಂಗ್ರೆಸ್ ಇದೀಗ ಲೀಗಲ್ ಫೈಟ್ಗೆ ಮುಂದಾಗ್ತಾ ಇದೆ. ಈ ವಿಚಾರಕ್ಕೆ ಅಖಾಡಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಲೀಗಲ್ ಟೀಮ್ ಎಂಟ್ರಿ ಕೊಟ್ಟಿದೆ. ಕೋರ್ಟ್ ಕಟಕಟೆಯಲ್ಲಿ ಮತ್ತೊಂದು ಕದನ ಅಲ್ಲಿಗೆ ಫಿಕ್ಸ್. ನಾಳೆಯಿಂದಲೇ ಶುರುವಾಗುತ್ತಾ ಕಾನೂನಾತ್ಮಕ ಸಮರ ಅನ್ನೋ ಅನುಮಾನವೂ ಇದೆ. ಇದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಯಲ್ಲೇ ಗುರುತಿಸಿಕೊಂಡಿರುವ ಹಾಗೆ ಕಾಂಗ್ರೆಸ್ನ ಅನೇಕ ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಇತ್ಯಾದಿ ಹಿರಿಯ ವಕೀಲರ ತಂಡವೇ ರಾಜ್ಯಕ್ಕೆ ಪ್ರವೇಶವನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಕಾನೂನಾತ್ಮಕ ಸಮರವನ್ನ ಮುಂದುವರಿಸಲಿಕ್ಕೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಾಣ ಬಿಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಯಾವ ರೀತಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಕುಣಿಕೆ, ಅಖಾಡಕ್ಕೆ ಕಾಂಗ್ರೆಸ್ ಹೈ ಲೀಗಲ್ ಟೀಮ್. ರಾಜ್ಯ ರಾಜಕೀಯದಲ್ಲಿ ಸರ್ಕಾರ ವರ್ಸಸ್ ರಾಜಭವನ ಜಟಾಪಟಿ ಜೋರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಿದೆ. ಈ ಕೇಸ್ ವಿಚಾರವಾಗಿ ಯಾವ ರೀತಿ ಹೋರಾಡಬೇಕೆಂಬ ಲೆಕ್ಕಾಚಾರ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಅಭಯ ನೀಡಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ನಿಂತಿದ್ದು ಹೈಕಮಾಂಡ್ ಕೂಡ ಅಭಯ ನೀಡಿದೆ. ಹೀಗಾಗಿ ಮುಂದಿನ ಹೋರಾಟಕ್ಕೆ ಸಿಎಂ ತಯಾರಿ ನಡೆಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ ಸಲಹೆ ಪಡೆದಿದ್ದಾರೆ. ಅಲ್ಲದೆ